ಸಕ್ಸಸ್ ನಮ್ಮೆಲ್ರಿಗೂ ಬೇಕು. ಬಟ್ ಕೆಲವರಿಗೆ ಅದು ತುಂಬ ಬೇಗ ಸಿಕ್ಬಿಡುತ್ತೆ, ಕೆಲವರಿಗೆ ತುಂಬ ಲೇಟಾಗಿ, ತುಂಬ ಕಷ್ಟ, ತುಂಬ ಹೋರಾಟದ ನಂತರ ಸಿಗುತ್ತೆ. ಯಾಕೆ ಅಂದರೆ ನಾವು ಪಡ್ಕೊಳ್ಳೋ ಆ ವಿಷಯನ ಹ್ಯಾಂಡಲ್ ಮಾಡೋ ತಾಕತ್ತು ನಮಗೆ ಇದೆಯಾ ಅಂತ ಹೇಳೋವಂಥ ಕ್ವೆಶನ್ ಬರುತ್ತೆ. ಒಂದು ವೇಳೆ ಹ್ಯಾಂಡಲ್ ಮಾಡೋ ತಾಕತ್ತು ಇಲ್ಲದವರಿಗೆ ಅದನ್ನು ಕೊಟ್ಬಿಟ್ರೆ ಅದು ವೇಸ್ಟ್ ಆಗುತ್ತೆ, ಬಿಕಾಸ್ ಅವರಿಗೆ ಹ್ಯಾಂಡಲ್ ಮಾಡೋಕ್ಕಾಗಲ್ಲ. ಸೊ ದೇವ್ರ ಹತ್ರ ಇಲ್ಲ ಯೂನಿವರ್ಸ್ ಹತ್ರ ನೀವು ಒಂದು ವಿಷಯನ ಮನಸಾರೆ ಕೇಳ್ತೀರ ಅಂದರೆ 100% ಅದು ನಿಮ್ಮ ಹತ್ರ ಬಂದು ಸೇರುತ್ತೆ, ಅದರಲ್ಲಿ ಯಾವ ಡೌಟು ಇಲ್ಲ. ಬಟ್ ಅದನ್ನು ಹ್ಯಾಂಡಲ್ ಮಾಡೋ ತಾಕತ್ತು ನಿಮಗಿದೆಯಾ? ಇದ್ದರೆ ನಿಮಗೆ ಬೇಗ ಸಿಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಆ ತಾಕತ್ತನ್ನ ನಿಮಗೆ ಬರೆಸಿ ಅದಕ್ಕೆ ಮತ್ತೆ ಅವ್ನು ಕೊಡ್ತಾನೆ ನಿಮಗೆ. ಸೊ ಆ ತಾಕತ್ತನ್ನ ಬರೆಸೋ ಆ ಗ್ಯಾಪ್ ಇದೆಯಲ್ಲ, ಅಲ್ಲಿ ನೀವು ಎಷ್ಟು ಕನ್ಸಿಸ್ಟೆಂಟ್ ಆಗಿರ್ತೀರಾ, ನೀವು ಎಷ್ಟು ಪೇಷನ್ಸ್ ಆಗಿ ಅವ್ನು ಕೊಡುವಂತಹ ಟೆಸ್ಟ್ನೆಲ್ಲ ಹ್ಯಾಂಡಲ್ ಮಾಡ್ತೀರಾ, ನಿಮ್ಮೊಳಗೆ ಆ ಚೇಂಜಸ್ನ ಬರೆಸ್ಕೊಂಡು ಆದರೂ ನನಗೆ ಆ ವಿಷಯನೇ ಬೇಕು ಅಂತ ಹೋರಾಡ್ತೀರಾ, ಅದರ ಮೇಲಿರುವಂಥದ್ದು ನಿಮಗೆ ಆ ವಿಷಯ ಸಿಗುತ್ತಾ ಇಲ್ವ ಅಂತ. ಕೆಲವ್ರು ಹ್ಯಾಂಡಲ್ ಮಾಡ್ತಾರೆ, ಅವರಿಗೆ ಸಿಗುತ್ತೆ. ಕೆಲವರು ಅರ್ಧದಲ್ಲಿ ಬಿಟ್ಟೋಗ್ತಾರೆ, ಇಲ್ಲ ನಂಗೆ ಆಗಲಿಕ್ಕಿಲ್ಲ ಅಂತ, ಅವರಿಗೆ ಸಿಗಲ್ಲ, ಬಿಕಾಸ್ ಅವರಿಗೆ ತಾಕತ್ತಿಲ್ಲ. ಸೊ ಇವಾಗ ನಿಮಗೆ ನಡೀತಿರುವಂಥದ್ದೆಲ್ಲ ಅವ್ನು ನಿಮಗೆ ಕೊಡ್ತಿರುವಂತಹ ಟೆಸ್ಟು. ಜಸ್ಟ್ ಪೇಷನ್ಸ್ ಆಗಿ ಅವನನ್ನು ಟ್ರಸ್ಟ್ ಮಾತ್ರ ಮಾಡಿ, ಲಾಸ್ಟಿಗೆ ಆ ವಿಷಯ ನಿಮ್ಮ ಹತ್ರ ಬಂದು ಸೇರುತ್ತೆ ಅಟ್ ಎನಿ ಕಾಸ್ಟ್. ನಂಬಿಕೆನ ಮಾತ್ರ ಕಳ್ಕೊಬೇಡಿ. ಓಕೆ.